ವಿಜಯಲಕ್ಷ್ಮಿ ಕಂಪ್ಲೇಂಟ್, ಕ್ಲಾಸ್ ಫ್ಯಾನ್ಸ್ ಸುದೀಪ್ ಕೌಂಟರ್. ಕಪಾಳಕ್ಕೆ ಹೊಡೆಸಿಕೊಳ್ಳುವಷ್ಟು ಒಳ್ಳೆಯವನಲ್ಲ ಅಂತ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್, ಸ್ಟಾರ್ ವಾರ್ ಈಗ ಜೋರಾಗಿದೆ. ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ. ಸುದೀಪ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಜಗಳ ಮಾಡೋದಕ್ಕೆ ಇಂಡಸ್ಟ್ರಿಗೆ ಬಂದಿಲ್ಲ ಅಂತ ನಟ ಸುದೀಪ್ ಹೇಳಿದ್ದಾರೆ. ಎಲ್ಲರನ್ನು ನಗಿಸೋದಕ್ಕೆ, ಎಂಟರ್ಟೈನ್ಮೆಂಟ್ಗಾಗಿ ನಾನು ಈ ಇಂಡಸ್ಟ್ರಿಗೆ ಬಂದಿರೋದು, ನನಗೆ ಈ ಯುದ್ಧ ಎಲ್ಲ ಮಾಡಿ ಗೊತ್ತಿಲ್ಲ, ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ನಡೆದಂತಹ ತಮ್ಮ ಸಿನಿಮಾದ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡ್ತಾ ನೀಡಿದಂಥ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಸ್ಟಾರ್ ವಾರ್ಗೂ ಕೂಡ ಕಾರಣ ಆಯಿತು. ಈಗ ಅದಕ್ಕೆ ಪ್ರತಿಕ್ರಿಯೆ ರೀತಿಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ರು. ಈಗ ಸುದೀಪ್ ಅವರು ಮತ್ತೊಂದು ಕೌಂಟರ್ ಕೊಟ್ಟಿದ್ದಾರೆ. ಹೇಳಿಕೆ ಬೇರೆ ತರ ಒಂದು ಸ್ಟೇಜ್ಗೆ ಹೋಗಿದೆ, ಅದು ಮುಂದಕ್ಕೆ ತಗೊಂಡು ಹೋಗ್ಲಿ ಬಿಡಿ. ಎಲ್ಲಾ ಸ್ಟೇಜ್ ಎಂಡ್ ಆಗುತ್ತೆ. ಮನುಷ್ಯನ ಎಂಡ್ ಆಗ್ತಾನೆ ಅನ್ನೋದು ಇದೆಲ್ಲ ಎಂಡ್ ಆಗಲ್ಲ. ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡಿದಿದ್ದು ಏಟುಗಳು ಬೇರೆ ಆಗುತ್ತೆ, ಪಕ್ಕದ ಮನೆಯವ್ರು ಹೊಡಿ ಏಟುಗಳು ಬೇರೆ ಆಗುತ್ತೆ. ಇರುತ್ತಲ್ಲ ಸರ್, ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ ಮಾಡಲಿಲ್ವೇ? ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸಕ್ಕೆ ಎಷ್ಟೋ ಸತಿ ಹೇಳಿದ್ದೀವಿ. ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದ ಅವೆಲ್ಲ ಏನು ಬರೋದಿಲ್ಲ. ನಾವು ಯಾವತ್ತಾದ್ರೂ ಮಾಡ್ಕೊಂಡು ಕೂತವ್ರಲ್ಲ. ಯಾರು ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ. ಅದರಲ್ಲೇನಿದೆ? ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್. ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗಲಿ ಇನ್ನೊಂದು ಕಡೆಯಿಂದನೂ ಆಗಲಿ ಗೌರವ, ಮರ್ಯಾದೆ, ಪ್ರೀತಿ ಸಿಗ್ತಾ ಇದೆ ಅಂದರೆ ಸರ್ ನಾನು ಆ ಥರ ನಡ್ಕೊಂಡಿದ್ದೀನಿ ತಾನೆ. ದುಡ್ಡು ಕೊಟ್ಟು ತೊಗೊಳಕ್ಕಾಗತ್ತಾ ಇದು? ನಂದನ್ನು ನಾನು ಮಾತಾಡ್ಬೋಲೆ ಸರ್. ಮಿಕ್ಕಿದವ್ರು ಯಾರು ಹಾಗಿದ್ದಾರೆ ಅಂತ ಅವ್ರ ಜೀವನದಲ್ಲಿ ಅವರೇ ಒಂಚೂರು ಬೂತ್ ಕನ್ನಡಿಗೆ ಹಾಕೊಂಡು ಹುಡ್ಕೊಂಡ್ರೆ ಅವ್ರ ಜೀವನದ ಸ್ಪಷ್ಟತೆ ಅವ್ರಿಗೆ ಸಿಗುತ್ತೆ. ಸರಿಪಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟು ಸರ್. ಬಟ್ ಎಂಟೈರ್ ಇಂಡಸ್ಟ್ರಿ ಚೆನ್ನಾಗಿದೆ ಸರ್. ಸರ್ತಿ ಇಷ್ಟು ವರ್ಷದ ಸುದೀಪ್ ಬೇರೆ, ಈಗಿನ ಸುದೀಪ್ ಬೇರೆ. 2 ದಿನದಲ್ಲಿ 4,000 ಲಿಂಕ್ ಡಿಲೀಟ್ ಮಾಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಪೈರಸಿ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ ಕಿಚ್ಚ ಸುದೀಪ್. ಪೈರಸಿ ಮೊದಲೇ ಇತ್ತು, ಈಗ ಚಾಲೆಂಜ್ ಹಾಕಿ ಮಾಡ್ತಿದ್ದಾರೆ. ಕಳೆದ ಬಾರಿ ಕೆಲವರನ್ನ ಹಿಡಿದು ಬಿಟ್ಟಿದ್ವಿ, ಈ ಬಾರಿ ಆ ರೀತಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮಾರ್ಕ್ ಸಿನಿಮಾ ಪೈರಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಕಿಚ್ಚ ಸುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖುಷಿಯಲ್ಲಿ ನಾನೇನೋ ಹೇಳೋದು ಅದೇನೋ ಆಗೋದು ಬೇಡ. ಪೈರಸಿ ಅಂತ ಬಂದಾಗ ಸರ್ಕಾರದಿಂದಲೂ ಕೂಡ ಕಠಿಣ ಕ್ರಮ ಆಗಬೇಕು. 1 ವಾರ ಆದ್ಮೇಲೆ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಂತ ನಟ ಸುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕೊಡಬೇಕು, ಕೊಡೋ ಕಡೆ ಕೊಡೋಣ. ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗಿ ಹೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನು ಖುಷಿ ಆಯಿತು ಅಂದರೆ ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗನೂ ನೋಡ್ರಿ, ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗೆ ಹೊಡ್ಕೋತಾ ಇದ್ದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್ ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು 2 ಆರ್ಟಿಕಲ್ ನೋಡಿದೆ, ಒಂದು ನಿಮ್ದು ಅಲ್ಲಿ ಇದ್ದಿತ್ತು. 2 ಎಂಜಾಯ್ ಮಾಡಿದ್ದೀನಿ ಸರ್. ಪೈರಸಿ ಸಿನಿಮಾ ರಿಲೀಸ್ ಆಗಿ 24 hours ಕೂಡ ಆಗಿಲ್ಲ ಸರ್. ಅದಕ್ಕೆ 24 hours ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದು ನಾನು. 24 hours ಮುಂಚೆನೇ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 hours ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೆ ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ. ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ಮ 11 ಜನ ಸಾಕು ಸರ್. ಸಖತ್ತಾಗಿ ಆಲ್ರೌಂಡರ್ಸ್ ಇದ್ದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದರೆ ನಾನು ಏನೋ ನೋಡಿರಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೋದು. ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗಬೇಕು ಅಂದರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು? ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ, ಅಲ್ಲಿಂದ ನಮಗೆ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು ಅಷ್ಟೇ. ಪಾಯಿಂಟ್ ಏನಂತಂದರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೇಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್.
ಇದು ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ. ಒಂದು ಬಹಳ ಪ್ರೀತಿಯಾದಂಥ ಒಂದು ಸಂಭ್ರಮ ಪಡುವಂಥ ಒಂದು ವೃತ್ತಿ, ನಿಮ್ಮೆಲ್ಲರೂ ನಗಿಸೋದಕ್ಕೆ ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಒಂದು ಎಲ್ಲರೂ ಥಿಯೇಟ್ರ್ ಮುಂದೆ ನೀವೇ ನೋಡಿದ್ರಿ ಆ ಸಂಭ್ರಮ, ಕರೆಕ್ಟ್. ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ, ಅವ್ರ ಮನೆಯಲ್ಲಿ ನಡೀತಾ ಇರುವ ಮದುವೆ ಅಲ್ಲ, ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನು ಅವ್ರ ಮನೆಯವ್ರು ಅಂದ್ಕೊಂಡಾಗ ಆ ಥಿಯೇಟ್ರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ, ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ, ನಾನು ನನ್ನ ಫ್ಯಾನ್ಸ್ನ, ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದರೆ ಇನ್ಯಾರು ಕಾಪಾಡ್ಕೋತಾರೆ? ಇನ್ನು ಸುದೀಪ್ ಮಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಿತ್ತೋಗಿರೋ ಕಾಮೆಂಟ್ಸ್ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಆ ಬಗ್ಗೆ ಮಾತಾಡಿ ನನ್ನ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಳ್ಳಿ ಅಂತ ಸುದೀಪ್ ಹೇಳಿದ್ರು. ನನ್ನ ಮಗಳು ನನಗಿಂತ ಸ್ಟ್ರಾಂಗ್ ಇದ್ದಾಳೆ, ಅವಳು ಫೇಸ್ ಮಾಡ್ತಾಳೆ, ನಾನು ಫೇಸ್ ಮಾಡಿರೋದಕ್ಕಿಂತ ಅವಳು 10ರಷ್ಟು ಫೇಸ್ ಮಾಡ್ತಾಳೆ. ಕೆಟ್ಟ ಕಾಮೆಂಟ್ಸ್ ಮಾಡೋರು ವೇಸ್ಟ್ ನನ್ನ ಮಕ್ಕಳು ಅಂತ ಸುದೀಪ್ ಹೇಳಿದ್ದಾರೆ. ತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್, ಅವ್ರ ಬಗ್ಗೆ ಮಾತಾಡಿ. ಕೈ ತುತ್ಕೊಡಕ್ ನಮ್ಮ ತಾಯಂದ್ರದಲ್ಲ, ಅವ್ರ ಬಗ್ಗೆ ಮಾತಾಡಿ. ಯಾರೋ ಕೂತ್ಕೊಂಡು ಯಾವುದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನು ಸರ್ ಅದು ಸೆಲೆಬ್ರೇಷನ್? ಏನು ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, ಒಂದು ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟ್ರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಫೆಕ್ಚುಯಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ 1 ಸೆಕೆಂಡ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರ ಬಗ್ಗೆ ನಾನೇನು ಮಾತಾಡೋದು? ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10ರಷ್ಟು ಫೇಸ್ ಮಾಡ್ತಾಳೆ, 10ರಷ್ಟು ಬೆಳೀತಾಳೆ, 10ರಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10ರಷ್ಟು ದೊಡ್ಡ ಒಳ್ಳೆ ಕೈ ಮನಸ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂಥ, ಆ ಹಾಡನ್ನ ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ. ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.